ಹಾಗಾದ್ರೆ ಉದ್ದೇಶ ಏನು ಅಂತೀರಾ? ಯಾವುದೇ ಸರ್ಕಾರದ ಯೋಜನೆ ಇದ್ರೂ ಅದು ಅರ್ಹರನ್ನ ತಲುಪಬೇಕು. ಇದು ಸರ್ಕಾರದ ಉದ್ದೇಶ. ಒಂದು ವೇಳೆ ಬೋಗಸ್ ವ್ಯಕ್ತಿಗಳು ಅಥವಾ ಅನರ್ಹ ಕಾರ್ಮಿಕರು ಸರ್ಕಾರದ ಸೇವಾ ಸೌಲಭ್ಯಗಳನ್ನ ಪಡೆದುಕೊಂಡ್ರೆ ಸರ್ಕಾರದ ಉದ್ದೇಶ ವಿಫಲವಾದಂತೆ ಆಗ್ತದೆ. ಇಷ್ಟು ಮಾತ್ರವಲ್ಲ, ಅರ್ಹ ಹಾಗೂ ಯೋಗ್ಯತೆ ಇರುವ ನಿಜವಾದ ಕಾರ್ಮಿಕರು ಸೌಲಭ್ಯಗಳಿಂದ ವಂಚಿತರಾಗಬೇಕಾಗ್ತದೆ. ಅಲ್ಲದೆ ಅವರಿಗೆ ಅನ್ಯಾಯವಾಗಲಿದೆ. ಇದು ತಪ್ಪಬೇಕು. ಅರ್ಹ ಫಲಾನುಭವಿಗಳಿಗೆ ಮಾತ್ರವೇ ಸೌಲಭ್ಯಗಳು ದೊರೆಯುವಂತಾಗಬೇಕು ಎಂಬುದೇ ಈ ನಕಲಿ ಕಾರ್ಮಿಕ ಕಾರ್ಡ್ ರದ್ದುಪಡಿಸುವ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಪರಿಣಾಮವೇನು? ಒಂದು ವೇಳೆ ನಕಲಿ ಕಾರ್ಮಿಕರು ತಮ್ಮ ಕಾರ್ಮಿಕ ಕಾರ್ಡ್ಗಳನ್ನ ವಾಪಸ್ ಮಾಡಿದ್ರೆ ನಿಜವಾದ ಫಲಾನುಭವಿಗಳು ಯಾರು ಎಂಬುದನ್ನ ಪತ್ತೆ ಮಾಡಲು ಸಹಾಯವಾಗಲಿದೆ. ಇದರಿಂದ ಅವರಿಗೆ ಹೆಚ್ಚಿನ ಸೌಲಭ್ಯಗಳು ಒದಗಿಸಲು ಸಾಧ್ಯವಾಗಲಿದೆ. ಇಲ್ಲದೇ ಇದ್ರೆ ಅನರ್ಹರೇ ಹೆಚ್ಚಿ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಮುಂದುವರಿಯುತ್ತದೆ. ಸುಳ್ಳು ದಾಖಲೆ ನೀಡಿ ಕಾರ್ಮಿಕ ಕಾರ್ಡ್ ಪಡೆದವರು ಅಂತಹ ಕಾರ್ಡ್ಗಳನ್ನ ಕಡ್ಡಾಯವಾಗಿ ಮರಳಿ ನೀಡಿದ್ರೆ ಅರ್ಹರಿಗೆ ನೆರವಾಗುವ ದೃಷ್ಟಿಯಿಂದ ರೂಪಿಸಲಾದ ಯೋಜನೆ ಯಶಸ್ವಿಯಾಗ್ತದೆ. ಅಂಕಿ ಅಂಶದ ಒಂದು ನೋಟ. ರಾಜ್ಯದಲ್ಲಿ 2016ರಲ್ಲಿ ಸುಮಾರು 12 ಲಕ್ಷ ಕಾರ್ಮಿಕರು ನೋಂದಣಿಯಾಗಿದ್ರು. ಈಗ ಈ ಸಂಖ್ಯೆ 53 ಲಕ್ಷ ಕಾರ್ಮಿಕರು ನೋಂದಣಿಯಾಗಿದ್ದಾರೆ. ಈ 53 ಲಕ್ಷ ಕಾರ್ಮಿಕರಲ್ಲಿ 7 ಲಕ್ಷ ಅನರ್ಹರನ್ನು ಪತ್ತೆ ಮಾಡಲಾಗಿದೆ. ಉಳಿದವರು 46 ಲಕ್ಷ ಕಾರ್ಮಿಕರು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸರಾಸರಿ 2.50 ಲಕ್ಷ ಕಾರ್ಮಿಕ ಕಾರ್ಡ್ ಹೊಂದಿದ್ದಾರೆ. ಇವುಗಳಲ್ಲಿ 60ರಿಂದ 70% ಬೋಗಸ್ ಕಾರ್ಡ್ಗಳಿವೆ. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು 3 ಲಕ್ಷ ಕಾರ್ಮಿಕರ ಕಾರ್ಡ್ಗಳಿದ್ದು ಇದರಲ್ಲಿ ಬರೋಬ್ಬರಿ 2.70 ಲಕ್ಷ ಕಾರ್ಡ್ಗಳು ನಕಲಿ ಎಂಬುದು ತನಿಖೆಯಿಂದ ಪತ್ತೆಯಾಗಿದೆ. ಅಂದ್ರೆ 83% ಅನರ್ಹರು ಕಾರ್ಮಿಕರ ಕಾರ್ಡ್ನ ಸೌಲಭ್ಯವನ್ನ ಪಡೆಯುತ್ತಿದ್ರು ಎಂಬುದು ಈಗ ಬಯಲಾಗಿದೆ. ನೋಂದಣಿಯಾದವರಲ್ಲಿ 21,493 ಮಂದಿ ತನಿಖೆ ವೇಳೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ 3 ಲಕ್ಷ ಮಂದಿ ಕಾರ್ಮಿಕ ಕಾರ್ಡ್ ಪಡೆದಿದ್ದಾರೆ. ಅವರಲ್ಲಿ 2.7 ಲಕ್ಷ ಬೋಗಸ್ ಕಾರ್ಡ್ದಾರರು. ಇದು ಉದಾಹರಣೆ ಮಾತ್ರ. ಹಾವೇರಿ, ಯಾದಗಿರಿ ಜಿಲ್ಲೆಯಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬೋಗಸ್ ಕಾರ್ಮಿಕ ಕಾರ್ಡ್ದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ 70% ಕಾರ್ಮಿಕ ಕಾರ್ಡ್ಗಳು ಬೋಗಸ್ ಇವೆ. ಇವನ್ನ ಗುರುತಿಸಲು ಸಮೀಕ್ಷೆ ಸಹ ನಡೆದಿದೆ. ಶಿಕ್ಷಕರು, ಪೊಲೀಸರು, ಖಾಸಗಿ ಕಂಪನಿ ನೌಕರರು, ವಾಹನ ಚಾಲಕರು, ಟೈಲರ್ಗಳು, ಕೃಷಿ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಹೋಟೆಲ್ ಕಾರ್ಮಿಕರು ಸೇರಿ ಸಾವಿರಾರು ಮಂದಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕಟ್ಟಡ ಕಾರ್ಮಿಕರ ಕಾರ್ಡ್ಗಳನ್ನು ಪಡೆದಿದ್ದಾರೆ ಎಂಬುದು ತನಿಖೆಯಿಂದ ಬಹಿರಂಗವಾಗಿದೆ. ಸರ್ಕಾರದ ಸೌಲಭ್ಯಗಳು ನಕಲಿ ಕಾರ್ಮಿಕರ ಪಾಲಾದರೆ ಹಣಕಾಸಿನ ಕೊರತೆಯಿಂದಾಗಿ ಕೆಲವು ಸೌಲಭ್ಯಗಳಲ್ಲಿ ಕಡಿತ ಮಾಡಬೇಕಾಗ್ತದೆ. ಉದಾಹರಣೆಗೆ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನೀಡಲಾಗುವ ವಿದ್ಯಾರ್ಥಿ ವೇತನ ಮೊತ್ತದಲ್ಲಿ ಕಡಿತ ಮಾಡಬೇಕಾಗ್ತದೆ.